ಹೆಗ್ಗಡಹಳ್ಳಿ ಗ್ರಾಮ ಪಂಚಾಯಿತಿಗೆ ನೂತನ ಅಧ್ಯಕ್ಷರಾಗಿ ಕಾಂತರಾಜ್ ಆಯ್ಕೆ. ನಂಜನಗೂಡು ತಾಲೂಕು ಹೆಗ್ಗಡಹಳ್ಳಿ ಗ್ರಾಮ ಪಂಚಾಯಿತಿಗೆ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಕಾಂತರಾಜ್ ಆಯ್ಕೆಯಾಗಿದ್ದಾರೆ. ಅಧ್ಯಕ್ಷ ಸ್ಥಾನಕ್ಕೆ ಸದಸ್ಯರುಗಳ ಒಪ್ಪಂದದಂತೆ ಹಿಂದಿನ ಅಧ್ಯಕ್ಷರಾಗಿದ್ದ ಮನೋಜ್ ಅವರು ನೀಡಿದ್ದ ರಾಜೀನಾಮೆ ನಿಮಿತ್ತ ತೆರವಾಗಿದ್ದ ಸ್ಥಾನಕ್ಕೆ ಇಂದು ಚುನಾವಣೆ ನಡೆಯಿತು. ಒಟ್ಟು 19 ಮಂದಿ ಸದಸ್ಯರಿರುವ ಗ್ರಾಮ ಪಂಚಾಯಿತಿಗೆ ಇಂದು ನಡೆದ ಚುನಾವಣೆಯಲ್ಲಿ 18 ಸದಸ್ಯರು ಹಾಜರಿದ್ದು ಒಬ್ಬ ಸದಸ್ಯರು ಗೈರಾಗಿದ್ದರು. ಅಧ್ಯಕ್ಷ ಸ್ಥಾನಕ್ಕೆ ಬಿಜೆಪಿ ಬೆಂಬಲಿತ ಕಾಂತರಾಜ್ ಹಾಗೂ ಕಾಂಗ್ರೆಸ್ ಬೆಂಬಲಿತ ಬಸವರಾಜ್ ನಾಮಪತ್ರ ಸಲ್ಲಿಸಿದ್ರು. ಯಾರೊಬ್ಬರೂ ನಾಮಪತ್ರ ವಾಪಸ್ ಪಡೆಯದ ಹಿನ್ನೆಲೆ ಚುನಾವಣೆ ನಡೆದು ನಂತರದಲ್ಲಿ ಕಾಂತರಾಜ್ ಅವರಿಗೆ 10 ಮತಗಳು, ಬಸವರಾಜ್ ಅವರಿಗೆ 8 ಮತಗಳು ಬಂದ ಪರಿಣಾಮ 10 ಮತಗಳನ್ನು ಪಡೆದು ಕಾಂತರಾಜ್ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿಗಳಾದ ಚಂದ್ರು ಘೋಷಣೆ ಮಾಡಿದರು. ನೂತನ ಅಧ್ಯಕ್ಷರ ಘೋಷಣೆಯಾಗುತ್ತಿದ್ದಂತೆ ಬಿಜೆಪಿ ಕಾರ್ಯಕರ್ತರ ಮುಖಂಡರು ಹಾಗೂ ಅವರ ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ನೂತನ ಅಧ್ಯಕ್ಷ ಕಾಂತರಾಜ್ ಮತ್ತು ರಾಜ್ಯ ಬಿಜೆಪಿ ಮುಖಂಡ ಹಾಗೂ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಚಿಕ್ಕರಂಗನಾಯಕ ಮಾತನಾಡಿ, ಅಧ್ಯಕ್ಷರ ಆಯ್ಕೆಗೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದಾಗ ಎಲ್ಲ ಸದಸ್ಯರಿಗೆ ಕೃತಜ್ಞತೆ ತಿಳಿಸಿ ಎಲ್ಲರ ಸಹಕಾರ ಬೆಂಬಲದೊಂದಿಗೆ ಪಂಚಾಯಿತಿ ಅಭಿವೃದ್ಧಿಗೆ ಶ್ರಮಿಸುವಂತೆ ತಿಳಿಸಿ ಚುನಾವಣೆಯ ಬಗ್ಗೆ ವಿವರಿಸಿದರು. ಸಹಾಯಕ ಚುನಾವಣಾಧಿಕಾರಿ ಸತೀಶ್, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ನಾಗರಾಜ್ ಸೇರಿದಂತೆ ಎಲ್ಲ ಸದಸ್ಯರುಗಳು ಭಾಗವಹಿಸಿದ್ದರು. ಸ್ಪರ್ಧೆಯಲ್ಲಿದ್ದವರು ಬಸವರಾಜು ಹೆಗ್ಗಡಹಳ್ಳಿ ಗ್ರಾಮದವರು ಮತ್ತು ಕಾಂತರಾಜು ಹರ್ತಲೆ ಗ್ರಾಮದವರು ಇಬ್ಬರು ಸ್ಪರ್ಧಿಗಳಾಗಿ ಅಧ್ಯಕ್ಷರ ಹುದ್ದೆಗೆ ನಾಮಪತ್ರ ಸಲ್ಲಿಸಿದ್ರು. ಚುನಾವಣೆ ನಡೀತು, ಅಂದರೆ ಯಾವುದೇ ಅರ್ಜಿಗಳು ತಿರುಚುತ್ತ ಆಗಲಿಲ್ಲ. ಚುನಾವಣೆ ನಡೆದ ಸಂದರ್ಭದಲ್ಲಿ ಕಾಂತರಾಜ್ ಅವರು ಒಟ್ಟು 10 ಮತಗಳನ್ನು ಪಡೆದಿದ್ದಾರೆ. ಬಸವರಾಜ್ ಅವರು 8 ಮತಗಳನ್ನು ಪಡೆದಿದ್ದಾರೆ. ಹಾಗಾಗಿ ಹೆಚ್ಚಿನ ಮತವನ್ನು ಕಾಂತರಾಜ್ ಅವರು ಪಡೆದಿರೋದ್ರಿಂದ ಅವರನ್ನ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಾರಂತೆ ನಾವು ಈ ಮೂಲಕ ಘೋಷಣೆ ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ಹೆಗ್ಗಡಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಚುನಾವಣೆಯಲ್ಲಿ ಕಾಂತರಾಜ್ ಅವರ ಅಧ್ಯಕ್ಷರಾಗಿ ಆಯ್ಕೆಯಾಗಲು ಕಾರಣಕರ್ತರಾದ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರುಗಳು, ಮುಖಂಡರುಗಳು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮಗೆ ಬೆಂಬಲ ನೀಡಿದ ಎಲ್ಲರಿಗೂ ಕೂಡ ಮೊದಲನಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರ. ಈ ದಿನ ಹೆಗ್ಗಡಹಳ್ಳಿ ಗ್ರಾಮ ಪಂಚಾಯತಿ ಚುನಾವಣೆ ಅಧ್ಯಕ್ಷರಾಗಿ ಸ್ಪರ್ಧಿಸಿದ ನನ್ನ ಕಾಂತರಾಜ್ ಅವರ ತಲೆಯವರು ನನಗೆ ಈ ದಿನ 10 ಮತಗಳನ್ನು ಪಡೆದು ಜಯಶೀಲಾಗುತ್ತೇನೆ. ನನ್ನ ಜಯಶೀಲ ಮಾಡಿದ್ದನ್ನು ಸಹೋದ್ಯೋಗಿಗಳಾದ ನಂಬರ್ ಗೋವಿಂದರಾಜ್ ಅವರೇ, ನಾಗರಾಜ್ ಅವರು, ಮಹಾಲಕ್ಷ್ಮಿ ಅವರು, ರಾಣಿ ಅವರು, ಸವಿತಾ ಅವರು, ರತ್ನಮ್ಮ ಅವರು, ದೊಡ್ಡಯ್ಯನವರು ಎಲ್ಲರಿಗೂ ಇದು ಮಾಡ್ತೀನಿ. ಮಂಜುನಾಥ್ ಅವರು, ಮಂಜುನಾಥ್ ಮಕ್ಕಳು ಅವರು ಹಾಗೂ ನಮ್ಮ ಗುರುಗಳಾದ ಚಿಕ್ಕರನಾಯಕ ಅವರು ಇದಕ್ಕೆಲ್ಲ ನಮ್ಗೆ ಇಷ್ಟು ಬೆಳಿಬೇಕಾದ್ರೆ ನಮ್ಗೆ ಇದು ಹಾಕುವ ಕಾರಣ. ಇನ್ನುಳಿದ ವರ್ಗದೊಬ್ಬರು ಇಷ್ಟು ಮಟ್ಟಿಗೆ ಬೆಳೆದು ಇದು ಮಾಡ್ತಾರೆ ಅಂತ ನಮಗೆ ಗುರುಗಳು ಅವರೇ ನಮ್ಮ ಕಾರಣ. ನಮ್ಮ ಜನಾಂಗದಲ್ಲಿ ಇದುವರೆಗೂ ಇರೋದು ಕಮ್ಮಿ, ಆದರೂ ನಮ್ಮನ್ನು 3 ಬಾರಿ ಗೆಲ್ಲಿಸಿಯವರು ಹಾಗೂ ನನ್ನ ಈ ಸಾರಿ ಅಧ್ಯಕ್ಷ ಇದು ಮಾಡಿದ್ದಾರೆ. ಅವರು ತುಂಬ ಧನ್ಯವಾದ ಹೇಳ್ತೀನಿ. ಹಾಗೆ ನನಗೆ ಎಲ್ಲ ಸಹಕಾರ ಮಾಡಿದ ಪಂಚಾಯಿತಿಯಲ್ಲಿ ಫಸ್ಟು ಸ್ವಚ್ಛತೆ ಮತ್ತು ನೀರು ಮತ್ತು ನೈರ್ಮಲ್ಯ ಇದೆಲ್ಲ ಕಾಪಾಡಿಕೊಂಡು ಎಲ್ಲರೂ ವಿಶ್ವಾಸ ತಗೊಂಡು ಪಂಚಾಯಿತಿ ಮುನ್ನಡೆಸ್ಕೊಯ್ತು ಅಂತ ನಿಮ್ಮ ಮೂಲಕ ತಿಳಿಸ್ಕೊಡ್ತೇನೆ. ಅಯ್ಯೋ